ಹಾಯ್ ದೋಸ್ತರ ನಮಸ್ಕಾರ ಎಲ್ಲರಿಗೆ. ಇವತ್ತಿನ ವಿಡಿಯೋದಾಗ ಏನು ನೋಡೋಣಪ್ಪ ಅಂತಂದ್ರೆ, ಈಗ ಕುರಿಗಳಿಗೆ ಮತ್ತು ಆಡುಗಳಿಗೆ ಮಳೆಗಾಲದಾಗ ಕಾಲುಬ್ಯಾನಿ ಬೈಬ್ಯಾನಿ ಅದು ಆತಿರ್ತದೆ. ಯಾಕಂದ್ರೆ ಮಳೆಗಾಲದಾಗ ಕಾಲು ಶೆಲ್ತಕಿಶಂತ ಕಾಲಾಗ ಹುಳ ಬೀಳೋದು, ಕಾಲು ರಸಿಗಾಡೋದು ಅದು ಆತಿರ್ತದೆ. ಅದಕ್ಕೆ ಒಂದು ಮೆಡಿಕಲ್ದಾಗ ರಕ್ಷಾ ಬಯೋ ಯಾಕಂತ ಕಾಲುಬ್ಯಾನಿಗೆ ಬೈಬ್ಯಾನಿಗೆ ಏನದ ಮೊದಲೇ ವ್ಯಾಕ್ಸಿನ್ ಬರ್ತೈತದು. ಅದು ವರ್ಷಕ್ಕೆ ಒಂದ್ಸರಿ ಮಾಡ್ಕೊಳ್ಳೋದು. ಅದು ಹೆಂಗೆ ಮಾಡೋದು, ಯಾವ ಟೈಮ್ದಾಗ ಮಾಡ್ಬೇಕು ಮತ್ತು ಯಾವ ತಿಂಗಳದಾಗ ಮಾಡ್ಕೋಬೇಕು, ಯಾವ ತಿಂಗಳದಾಗ ಮಾಡ್ಕೊಂಡ್ರು ಚಲೋ ಅನ್ನೋದು ಹೇಳ್ತೀನಿ, ಮತ್ತು ಅದ್ರದ್ದು ಹೆಂಗೆ ಕೆಲಸ ಮಾಡ್ತದೆ ಅದನ್ನು ಹೇಳ್ತೀನಿ. ಈಗ ರಕ್ಷಾ ಬಯೋ ಯಾಕಂತ ಅದೇನು ವ್ಯಾಕ್ಸಿನೇಷನ್ ಬರ್ತೈತಿ, ಅದು ಏನು ಒಟ್ಟು ಕಾಲುಬ್ಯಾನಿ ಬೈಬ್ಯಾನಿಗೆ ಅಷ್ಟೇ ಬರ್ತದೆ ಅದು ವ್ಯಾಕ್ಸಿನೇಷನ್, ಉಳ್ಕಾದಕ್ಕೆ ಎದಕ್ಕೂ ಬರೋದಿಲ್ಲ. ಅದು ಅದು ಹೆಂಗೆ ಮಾಡೋದಪ್ಪ ಅಂತಂದ್ರೆ, ಈಗ ದೊಡ್ಡ ಬದುಕಿಗೆ ಈಗ ದೊಡ್ಡ ಆಡ ಮತ್ತು ಕುರಿಗಳಿಗೆ 1 ml ಮಾಡಬೇಕು. ಸಣ್ಣ ಅಕಸ್ಮಾತ್ ಏನರ ಮರಿಯದಿದ್ದು ಅಂದ್ರೆ, ಸಣ್ಣ ಮರಿಯದಿದ್ದು ಅಂದ್ರೆ ಅರ್ಧ ml 0.5 ml ಮಾಡ್ಕೋಬೇಕು. ಅಂದ್ರೆ ಇದು ಯಾವ ತಿಂಗಳದಾಗ ಮಾಡ್ಕೊಂಡ್ರು ಚಲೋಪ್ಪ ಅಂತಂದ್ರೆ, ಈ ಸದ್ದ ನೀವು ಮೇದಾಗಂತೂ PPR ಮಾಡ್ಕೊಂಡಿರ್ತೀರಿ. ಮೇದಾಗ PPR ಕಂಪ್ಲೀಟ್ ಆಗೋಣ, ಆಮೇಲೆ ಮೇದಾಗ PPR ಕಂಪ್ಲೀಟ್ ಆಗೋಣ ಬೇಕಾದ್ರೆ ನೀವು ಜೂನು ಅಥವಾ ಜುಲೈದಾಗ ಇದನ್ನು ಮಾಡ್ಕೋಬೇಕು. ಮುಂದೆ ಏನದ ಒಟ್ಟು ಕಾಲುಬ್ಯಾನಿ ಬೈಬ್ಯಾನಿ ಅದು ಏನಿದ್ರು ಬರೋ ಲಕ್ಷಣದಾಗಿದ್ದರೂ ಕಂಟ್ರೋಲ್ ಮಾಡ್ತದೆ. ಇದನ್ನು ವ್ಯಾಕ್ಸಿನೇಷನ್ ಒಟ್ಟು ಇಯರ್ಲಿ ಒನ್ಸ್, ಇದು ಒಂದ್ಸರಿ ಒಂದು ವರ್ಷಕ್ಕೆ ಒಂದ್ಸರಿ ಮಾಡ್ಕೊಂಡ್ರೆ ಮುಗೀತದು. ಈಗ ಮಳೆಗಾಲದಾಗ ಅದು ಭಾರಿ ಹೆಲ್ಪ್ಫುಲ್ ಆಗ್ತದೆ. ಮ್ಯಾಗ ಈ ಸದ್ದು ನೀವು ಈಗ ಇಂಜೆಕ್ಷನ್ದೇ ಕಂಡಕ್ಟಿವ್ ರೊಕ್ಕ ಆಗ್ಬಿಡ್ತದೆ ಅವಕ್ಕೆ, ಕಾಲುಬ್ಯಾನಿ ಬೈಬ್ಯಾನಿ ಅದು ಬಂದು ಅಂದ್ರೆ. ಇದನ್ನು ವರ್ಷಕ್ಕೆ ಒಂದ್ಸರಿ ಮಾಡ್ಕೋರಿ, ಜಾಸ್ತಿ ಏನದು ಕಾಲುಬ್ಯಾನಿ ಬೈಬ್ಯಾನಿ ಅದು ಏನು ಜಾಸ್ತಿ ಬರೋದಿಲ್ಲ ಅದು. ಮತ್ತು ಇದು ಒಟ್ಟು ಮಳೆಗಾಲದಾಗೆ ಮಾಡ್ಕೊಂಡ್ರೆ ಚಲೋ. ಅದು ಮಳೆಗಾಲದಾಗ ಈ ಸದ್ದು ಜೂನ್ ಅಥವಾ ಜುಲೈದಾಗ PPR ಕಂಪ್ಲೀಟ್ ಆಗೋಣ ಬೇಕಾರೆ. PPR ಅಂತೂ ಮೇದ ಮಾಡ್ಕೋತೀರಿ, ಮಾಡ್ಕೊಂಡಿಂದ ಹಾಕೋಬೋದು. ಮತ್ತು ಇದು ವ್ಯಾಕ್ಸಿನೇಷನ್ ಮಾಡೋಕ್ಕಿಂತ ಮೊದಲು ಯಾವಾಗಲೂ ಒಟ್ಟು ಡಿವರ್ಮಿಂಗ್ ಮಾಡ್ಕೊಂಡಿರ್ಬೇಕು. ಒಟ್ಟು ಡಿವರ್ಮಿಂಗ್ ಅಂದ್ರೆ ಒಂದು 8 ದಿವ್ಸಕ್ಕಿಂತ ಮೊದಲು ಯಾವುದರ ಒಂದು ಒಟ್ಟು ಡಿವರ್ಮಿಂಗ್. ಮತ್ತು ಈಗ ನೀವು ಕಾಲುಬ್ಯಾನಿ ಬೈಬ್ಯಾನಿ ಆದಾಗ ಯಾವುದು ಇಂಜೆಕ್ಷನ್ ಮಾಡ್ಬೇಕು, ಯಾವ್ದು ಚಲೋ ಇಂಜೆಕ್ಷನ್ ಅನ್ನೋದು ಒಂದು ಯೂಟ್ಯೂಬ್ ಚಾನಲ್ ಫುಲ್ ವಿಡಿಯೋ ಐತಿ, ಹೋಗಿಸಂತ ನೋಡ್ರಿ. ಅದು ಕಾಲುಬ್ಯಾನಿಗೆ ಬೈಬ್ಯಾನಿಗೆ ಯಾವ ಥರ ಮಾಡ್ಬೇಕು, ಏನು ಟ್ರೀಟ್ಮೆಂಟ್ ಹಾಕ್ಬೇಕು ಅನ್ನೋದು ಹೇಳೀನಿ.